ಸಪ್ತಮಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಮೇಲೂ ನೀನ್ ಯಾಕೋ ಹೀಗೆ ನಡ್ಕೋತಾ ಇದೀಯಾ? ಸುಮ್ಮನೆ ವಿಷಯನ ದೊಡ್ಡದು ಮಾಡ್ಬೇಡ್ವೋ. ಅಪ್ಪ, ಅಣ್ಣನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಅಣ್ಣ ನನಗೆ ದುಡ್ಡು ಕೊಡಲ್ಲ. ಒಂದ್ ವೇಳೆ ಅದಕ್ಕೆ ನನಗೆ ದುಡ್ಡು ಕೊಡಕ್ ಒಪ್ಕೊಂಡ್ರು ಅಣ್ಣ ಅವ್ರ ಜೊತೆ ಜಗಳ ಆಡಿ ನಮ್ಗೆಲ್ಲ ಬೇಜಾರಾಗೋ ತರ ಮಾಡ್ತಾನೆ. ಈ ವಿಷಯದಲ್ಲಿ ದಯವಿಟ್ಟು ಯಾರು ತಲೆ ಹಾಕ್ಬೇಡಿ. ನಾನೇ ಮಾತಾಡಿ ಸರಿ ಮಾಡ್ಕೋತೀನಿ. ಸಮರ್ಥು, ಇದು ನನ್ನ ಮನೇನೂ ಅಲ್ವೇನೋ? ಮನೇಲಿ ಯಾರಿಗೆ ಕಷ್ಟ ಆದ್ರೂ ಅದಕ್ಕೆ ನಾನು ಸ್ಪಂದಿಸ್ಲೇಬೇಕು. ಅದು ನನ್ನ ಕರ್ತವ್ಯ ಕಣೋ. ಹಾಗಂತ ದುಡ್ಡಿನ ವಿಚಾರದಲ್ಲಿ ನಿಮ್ಮ ಅಣ್ಣನಿಗೆ ಅವಮಾನ ಆಗೋ ಥರ ಮಾತಾಡೋದು ತಪ್ಪು. ಅದನ್ನ ನಾನು ಸಹಿಸ್ಕೊಳ್ಳೋದು ಇಲ್ಲ. ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡೋಣ. ಸ್ವಲ್ಪ ದಿನ ಸುಮ್ಮನೆ ಇರು. ಅಯ್ಯೋ ಸಪ್ತಮಿ ಅವರೇ, ನೀವ್ಯಾಕೆ ನಿಮ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತೀರಾ? ಸುಮ್ಮನೆ ಇರಿ ನೀವು. ಏಯ್, ನೀನ್ ಮಾತಾಡೋ ಮಾತಿಗೆ ನಡ್ಕೋತಿರೋ ರೀತಿಗೆ ಇಲ್ಲೇ ಗುಂಡಿ ಬಗ್ಗೆ ಹೂತಾಕ್ಬಿಡ್ತಿದ್ದೆ ನಿನ್ನ. ಅರೆ, ಇವ್ರಿಗೆಲ್ಲ ಬೇಜಾರಾಗುತ್ತೆ ಅನ್ನೋ ಒಂದೊಂದು ಕಾರಣಕ್ಕೆ ಸುಮ್ಮನೆ ಆಗಿದ್ದೀನಿ. ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ಚರ್ಮ ಸುಳಿದ್ಬಿಡ್ತೀನಿ. ಹುಷಾರು. ನಾನ್ ಬಾಯಿ ಮುಚ್ಕೊಂಡು ಹೋಗ್ಬೇಕು ಅಂತಂದ್ರೆ ದುಡ್ಡು ಯಾವಾಗ ಕೊಡ್ತೀಯ ಅಂತ ಹೇಳು. ಯಾವಾಗಲ್ಲ, ಯಾವತ್ತು ಕೊಡದೆ ಇಲ್ಲ ಕಣ. ಹೋಗ್ತಾ ಇಲ್ಲಿಂದ. ನಾನೇ ನಿನ್ ದುಡ್ಡು ಕೇಳ್ತಾ ಇಲ್ಲ, ಅಪ್ಪನ್ ದುಡ್ಡು ಕೇಳ್ತಾ ಇರೋದು. ಅಪ್ಪನ ದುಡ್ಡ? ಅಪ್ಪ ಇವಾಗ ನನಗೆ ದುಡ್ಡು ಕೊಟ್ಟಿದ್ರು. ಅಪ್ಪ ಕೊಟ್ಟಿದ್ದ ದುಡ್ಡಲ್ಲೇ ಅಲ್ವಾ ನೀನ್ ಗೌರ್ಮೆಂಟ್ ಕೆಲಸ ಸೇರ್ಕೊಂಡಿದ್ದು? ಅದ್ರಲ್ಲಿ ನನ್ ಪಾಲ್ ಕೂಡ ಇದೆ. ಆ ದುಡ್ಡು ಕೊಡು. ಅದೇ ದುಡ್ಡಲ್ಲಿ ಮೆಕ್ಯಾನಿಕ್ ಶಾಪ್ ಇಟ್ಟು ನನ್ನ ಫ್ಯಾಮಿಲಿನ ನಾನ್ ನೋಡ್ಕೋತೀನಿ. ಇಷ್ಟು ದಿನ ಈ ಫ್ಯಾಮಿಲಿನ ಸಾಕಿದ್ದು ನಾನು. ಇನ್ನು ಮುಂದೆನೂ ಅಷ್ಟೇ. ಹೇಗೆ ಸಾಕ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಾನು ನೋಡ್ಕೋತೀನಿ. ಮೆಕ್ಯಾನಿಕ್ ಶಾಪ್ ಇಡಕ್ಕೆ ದುಡ್ಡು ಬೇಕು ಅಂದ್ರೆ ಇಲ್ಲಾದ್ರೂ ಹೋಗಿ ಸಾಲ ಕೇಳೋ, ಇಲ್ಲ ಭಿಕ್ಷೆ ಬೇಡೋ. ಆ ಭಿಕ್ಷೆ ದುಡ್ಡಲ್ಲೇ ಶಾಪ್ ಇಟ್ಟು ಸಂಪಾದನೆ ಮಾಡೋ. ಅದಾದ್ಮೇಲೆ ನಿನ್ ವೀರವೇಶನ ನನ್ನ ಮುಂದೆ ಬಂದು ಪ್ರದರ್ಶನ ಮಾಡೋ. ಅಲ್ಲಿವರೆಗೂ ನಿನ್ ಮುಖ ತೋರಿಸ್ಬಿಡ. ಹೋಗು. ನಾನ್ ಕಷ್ಟಪಟ್ಟು ದುಡ್ಡು ತಂದ್ರು ಎಲ್ಲೋ ಕತ್ಕೊ ಬಂದಿದ್ಯಾ ಅಂತಾನೆ ಕೇಳ್ತೀಯ. ಎಲ್ಲಿ ಕಷ್ಟಪಟ್ಟು ತಂದೆ ಅಂತ ಕೇಳಲ್ಲ. ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಏಯ್, ನನಗೆ ನಿನ್ನ ಹತ್ರ ವಾದ ಮಾಡಕ್ಕೆಲ್ಲ ಇಷ್ಟ ಇಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರೋ. ಇಲ್ಲಾಂದ್ರೆ ನೋಡು, ಸೂರ್ಯಾಕ್ ತಿಂತೀಯ. ನಾನ್ ಯಾಕೆ ಹೋಗ್ಬೇಕು? ಅಲ್ಲ, ನಾನ್ ಯಾಕೆ ಹೋಗ್ಬೇಕು ಅಂತೀನಿ? ಏನ್ ನೀನೊಬ್ಬನ್ಗೆ ಕೈ ಇರೋದಾ? ನನಗ್ ಕೈ ಇಲ್ವಾ? ಕೈದ್ ಬಿಟ್ರೆ ಏನೋ ನನಗೆ ಹೊಡಿತ್ಯಾ? ಹೊಡಿ. ಬೇಡ ನೋಡು. ಏಯ್,